ಬಾಯಲ್ಲಿ ನೀರಿರುವ ಪಾಂಫ್ರೆಟ್ ಮೀನಿನ ರೆಸಿಪಿ ಜೊತೆ ಇವತ್ತು ಬಂದಿದ್ದೇನೆ. ನೋಡಿ ಏನು ಮಾಡ್ತಾ ಇದ್ದೇನೆ ಅಂತ. ಹಾಯ್ ಫ್ರೆಂಡ್ಸ್, ಪಾಂಫ್ರೆಟ್ ಮೀನಿನ ಗೀ ರೋಸ್ಟನ್ನು ಮಾಡುವ ನನ್ನ ಮಕ್ಕಳಿಗೆ ಯಜಮಾನರಿಗೆ ತುಂಬಾ ಇಷ್ಟ. ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೇನೆ. ತುಂಬಾ ಯುನೀಕ್ ಹಾಗೂ ಟೇಸ್ಟಿಯಾಗಿರುವ ರೆಸಿಪಿ ಇದು. ಗಂಜಿ ಜೊತೆ ಟೊಮೆಟೊ ಸಾರು ಅಥವಾ ರೈಸ್ ಇದ್ದರೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಮೊದಲಿಗೆ ಇಲ್ಲಿ 4 ಮೀನುಗಳನ್ನು ಕ್ಲೀನ್ ಮಾಡಿಟ್ಟಿದ್ದೇನೆ. ಮಾಂಜಿ ಪಾಂಫ್ರೆಟ್ ಮೀನುಗಳು. ಅದನ್ನು ಒಂದು ಚೂರಿಯ ಸಹಾಯದಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಆ್ಯಡ್ ಮಾಡಿದ ಮಸಾಲ ಚೆನ್ನಾಗಿ ಮೀನಿಗೆ ಸೇರಿಕೊಳ್ತದೆ. ನಿಧಾನವಾಗಿ ಮಾಡ್ಕೊಳ್ಳಿ. ಪಾಂಫ್ರೆಟ್ ಗೀ ರೋಸ್ಟ್ ಗಂಜಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ. ನೀವಂತೂ ಇದನ್ನು ಖಂಡಿತ ಇಷ್ಟಪಡ್ತೀರಾ. ಟ್ರೈ ಮಾಡಿ ನೋಡಿ. ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ನಾನು ಕಟ್ ಮಾಡಿಕೊಂಡೆ. ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ ಲಿಂಬೆಹಣ್ಣಿನ ರಸ ಅಥವಾ ವಿನೆಗರನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಕೊಳ್ಳುವ. ನೀಟಾಗಿ ಮಸಾಲವನ್ನು ಸ್ಪ್ರೆಡ್ ಮಾಡಬೇಕು. ಉಪ್ಪು ಖಾರವನ್ನು ಈ ಮೀನು ಚೆನ್ನಾಗಿ ಎಳ್ಕೊಳ್ಳಿ. ಅರ್ಧ ಗಂಟೆಯಷ್ಟು ಕಾಲ ಇದನ್ನು ಸೈಡಿಗೆ ಇಡುವ. ನಂತರ ಬೇರೆ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿಕೊಳ್ಳುವ. ನೋಡಿ ಯಾವ ಥರ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಅಂತ. ಕರೆಕ್ಟಾಗಿ ಆಗಿದೆ. ಈಗ ಒಂದು ಬಿಸಿಯಾದ ಪ್ಯಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು, 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 3 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತೇನೆ. ನೋಡಿ, ಮಸಾಲವನ್ನು ಸಹ ಮನೆಯಲ್ಲೇ ರೆಡಿ ಮಾಡಿಕೊಳ್ಳುವಂಥದ್ದು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಓಮ, 1/4 ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗುವವರೆಗೆ ಹುರ್ಕೊಳ್ಳುವ. ಕೈಯಲ್ಲಿ ಮುಟ್ಟಿದ ತಕ್ಷಣ ಬಿಸಿಯ ಅನುಭವ ಆಗಬೇಕು. ಅಷ್ಟರ ತನಕ ಇದನ್ನು ಹುರ್ಕೊಂಡೆ ನೋಡಿ. ನಂತರ ಅದಕ್ಕೆ 3 ಲವಂಗವನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೇನೆ. ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಘಮ ಅಂತದೆ ಅಡುಗೆ ಮನೆ ತುಂಬ. ಆಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರುವಾಗಲೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ನಂತರ 6 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ತೇನೆ, ನೀರು ಹಾಕದೆ. ಒಂದು ಬೌಲಿಗೆ ಸ್ವಲ್ಪ ಎಣ್ಣೆ, ಅಂದರೆ 5 ಟೇಬಲ್ ಸ್ಪೂನ್ನಷ್ಟು ಸನ್ಫ್ಲವರ್ ಆಯಿಲ್, 3 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ತೊಗೊಂಡಿದ್ದೇನೆ, ಯಾಕಂದರೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ನಾವು ಮಾಡಿಟ್ಟ ಮಸಾಲ ಪೌಡರ್ 3 ರಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೀನಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೇವೆ, ಆದ್ದರಿಂದ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕಲರ್ ಯಾವ ಥರ ಬರ್ತಾ ಇದೆ ನೋಡಿ, ಅದಕ್ಕಾಗಿ ನಾನು ಹೇಳಿದ್ದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ. ಕಲರ್ ಕಣ್ಣಿಗೂ ಅಟ್ರಾಕ್ಷನ್ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟುಗಳಿಲ್ಲದಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮ್ಯಾರಿನೇಟ್ ಮಾಡಿಟ್ಟ ಮೀನುಗಳಿಗೆ ಇದನ್ನು ಹಾಕ್ಕೊಳ್ಳುವ. ನಾವು ಮೀನು ಫ್ರೈಯನ್ನು ಮಾಡುವಾಗ ಯಾವ ಥರ ಮಸಾಲವನ್ನು ಅಪ್ಲೈ ಮಾಡ್ತೇವೋ ಅದೇ ರೀತಿ ಈಗಲೂ ಸಹ ಮಸಾಲವನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಆದ ಮೀನು ಸಿಕ್ಕಿದರೆ ಇದನ್ನು ಮಾಡಲಿಕ್ಕಂತೂ ಮರಿಬೇಡಿ. ಒಳಗಿನ ಭಾಗಕ್ಕೂ ನೀಟಾಗಿ ಹಾಕ್ಕೊಳ್ಳುವ. ಇವತ್ತೇ ಮಾಡ್ತೀರಲ್ಲ. ನಂತರ ಒಂದು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಸನ್ಫ್ಲವರ್ ಆಯಿಲ್ ಅಥವಾ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ. ಮೀನನ್ನು ಕಾಯಿಸ್ಕೊಳ್ಳುವ. ಎರಡೂ ಬದಿಯೂ ಕಾಯಿಸ್ಕೊಳ್ಬೇಕು.
4 ಮೀನುಗಳನ್ನು ಕಾಯಿಸ್ಕೊಂಡೆ ನಾನು. ನಂತರ ಅದೇ ಪ್ಯಾನಿಗೆ 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದೆ. ಗೀ ರೋಸ್ಟ್ ಅಂತ ಹೇಳಿದ ಮೇಲೆ ತುಪ್ಪ ಇರಲೇಬೇಕಲ್ಲ ಫ್ರೆಂಡ್ಸ್. ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕಿ 2ರಿಂದ 3 ನಿಮಿಷಗಳಷ್ಟು ಕಾಲ ಇದನ್ನು ಹುರ್ಕೊಳ್ತೇನೆ. ಸ್ವಲ್ಪ ಈರುಳ್ಳಿಯು ಕಾಯಿಲಿ. ಉಳಿದಂತಹ ಮಸಾಲವನ್ನು ಹಾಕ್ಕೊಂಡು, ನಾವು ರೆಡಿ ಮಾಡಿಟ್ಟ ಮಸಾಲವೇ ಫ್ರೆಂಡ್ಸ್ ಇದು, ಸ್ವಲ್ಪ ಮಿಕ್ಸ್ ಕೊಟ್ಟು, ಇದು ನಮ್ಮ ಗೀ ರೋಸ್ಟ್ನ ಮಸಾಲ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಅರ್ಧ ಬೌಲ್ನಷ್ಟು ನೀರು ಸಾಕು. ಮಸಾಲ ಸ್ವಲ್ಪ ತಿಕ್ಕಾಗಿಯೇ ಇರಲಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಘಮ ಘಮ ಬೇರೆ ಅನಿಸ್ತಾ ಇದೆ ನನಗೆ. ಅರ್ಧ ಬೌಲ್ನಷ್ಟು ನೀರು ಹಾಕ್ಕೊಂಡೆ ನೋಡಿ. ಮಕ್ಕಳಂತೂ ಕಾಯ್ತಾನೆ ಇದ್ದಾರೆ ಯಾವಾಗ ರೆಡಿ ಆಗ್ತದೆ, ಯಾವಾಗ ಟೇಸ್ಟ್ ಮಾಡೋದು ಅಂತ. ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ, ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಸಣ್ಣಗೊಂದು ಮಿಕ್ಸ್. ನಂತರ ನಾವೀಗಾಗಲೇ ಫ್ರೈ ಮಾಡಿಟ್ಟ ಮೀನನ್ನು ಇದಕ್ಕೆ ಆ್ಯಡ್ ಮಾಡುವ. ಫಸ್ಟಿಗೆ ನಾನು 2 ಮೀನನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೇನೆ. ಯಾಕಂದರೆ ಪ್ಯಾನ್ ಸ್ವಲ್ಪ ಸಣ್ಣದೇ ಇದೆ ನನ್ನದು, ಹಾಗಾಗಿ ಉಳಿದ 2 ಮೀನುಗಳನ್ನು ನಂತರ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈ ಥರ ಮೇಲಿನಿಂದಲೂ ಸ್ವಲ್ಪ ಮಸಾಲವನ್ನು ಹಾಕಿಕೊಳ್ಳುವ. ಕರೆಕ್ಟಾಗಿ ಅಪ್ಲೈ ಆಯ್ತಲ್ಲ. 1-2 ನಿಮಿಷ ಬಿಟ್ಟು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಉಳಿದ 2 ಮೀನುಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ರೆಡಿಯಾದ ನಂತರ ಯಾವ ಥರ ಕಾಣಿಸ್ತಾ ಇದೆ ಅಂತ. ರುಚಿಯಾದ ಪಾಂಫ್ರೆಟ್ ಘೀ ರೋಸ್ಟ್ ರೆಡಿಯಾಗಿದೆ ಹೋಟೆಲ್ ಸ್ಟೈಲ್ನಲ್ಲಿ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ.